ಎಲ್ಲ ವಿದ್ಯಾರ್ಥಿ ಸ್ಪರ್ಧಾರ್ಥಿಗಳಿಗೆ ಚಾಣಕ್ಯ ಕರಿಯರ್ ಅಕಾಡೆಮಿ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ನಾನು ಬಿ ಜಿ ಗಡದ್ ಅಂಥೇಳಿ ನಿಮಗೆ ಸೈನ್ಸ್ ಸಬ್ಜೆಕ್ಟದ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ಹೇಳಬೇಕಂತಿದ್ದೀನಿ. ವಿಶೇಷವಾಗಿ ಚಾಣಕ್ಯ ಕರಿಯರ್ ಅಕಾಡೆಮಿ ಅಂತಂದರೆ ಧಾರವಾಡದೊಳಗೆ ಒಂದು ಪ್ರತಿಷ್ಠಿತವಾದ ಸಂಸ್ಥೆ. ಯಾಕೆ ನಾನು ಪ್ರತಿಷ್ಠಿತ ಅಂತ ಹೇಳ್ತೇನೆ ಅಂದರೆ ಸುಮಾರು 6,000 ವಿದ್ಯಾರ್ಥಿಗಳ್ರಿ, ಒಬ್ರಲ್ಲ ಇಬ್ರಲ್ಲ, ಸುಮಾರು 6,000 ವಿದ್ಯಾರ್ಥಿಗಳ ನೇಮಕಾತಿ ಒಳಗಡೆ ತನ್ನ ಒಂದು ಛಾಪನ್ನು ಮೂಡಿಸಿರುವಂಥ ಸಂಸ್ಥೆ ಯಾವುದಪ್ಪ ಅಂದರೆ ಚಾಣಕ್ಯ ಕರಿಯರ್ ಅಕಾಡೆಮಿ. ನಿಮಗೆ ವಿತ್ ಪ್ರೂಫ್ ತೋರಿಸ್ತಾ ಇದ್ದೇನೆ ಇಲ್ಲಿ ನೋಡಿ. ಇಷ್ಟೆಲ್ಲ ಮಕ್ಕಳು ಆಲ್ರೆಡಿ, ಸೊ ಎಲ್ಲ ಸ್ಪರ್ಧಾರ್ಥಿಗಳು ಏನದಾರಲ್ಲ, ಸೊ ಇವರು ಆಲ್ರೆಡಿ ತಮ್ಮ ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದಾರೆ. ಹಲವು ಕ್ಷೇತ್ರದೊಳಗಿರ್ಬೋದು, ಪಿ ಡಿ ಆಗಿರ್ಬೋದು, KS ಆಗಿರ್ಬೋದು, ಹೌದಾ, ಸೊ PS ಆಗಿರ್ಬೋದು, PC ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಸುಮಾರು 6,000 ವಿದ್ಯಾರ್ಥಿಗಳನ್ನ ಈ ಸಂಸ್ಥೆಯಿಂದ ಹೊರಹಾಕಲಾಗಿದೆ ಅಂತ ಹೇಳ್ಬೋದು. ಇನ್ನೊಂದು ಇಂಪಾರ್ಟೆಂಟ್, ಈ ಕ್ಲಾಸ್ ಮಾಡುವಂತ ಅತಿ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಈಗ ಅಷ್ಟೇ ನಿಮ್ಗೆ ಗೊತ್ತಿದೆ TET ಕಾಲ್ ಫಾರ್ ಆಗೈತಿ, ಹೌದಲ್ರಿ? ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನ ಕಾಲ್ ಫಾರ್ ಆಗೈತಿ. ಆಮೇಲೆ ನಮ್ಮ ಸಂಸ್ಥೆಯಿಂದ ಸುಮಾರು ಈ ಟೀಚರ್ಸ್, B.Ed ಟೀಚರ್ಸ್ ಆಗಿರ್ಬೋದು, GPSTR ಇಂದ ಬಹಳಷ್ಟು ಅಲ್ಲಿಯೂ ಕೂಡ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಹೊರಹೊಮ್ಮಿದ್ದಾರೆ. ಸೊ ಆ ಒಂದು ಉದ್ದೇಶಕ್ಕಾಗಿ ಇನ್ನೇನು TET ಕಾಲ್ ಫಾರ್ ಮಾಡಲ್ಲ, TETಗೋಸ್ಕರ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ಗೋಸ್ಕರ ನಾವೇನು ಮಾಡ್ತಾ ಇದ್ದೇವೆ, ಒಂದು ಅದರ ಸಿಲೆಬಸ್ ಏನಿದೆ, ಸೊ ಯಾವ ರೀತಿ ಕ್ವಶನ್ಸ್ ಅಪಿಯರ್ ಆಗಿದಾವೆ. ಎಸ್ಪೆಷಲಿ ಇವತ್ತಿನ ಕ್ಲಾಸ್ ಒಳಗೆ ನಾನು ಫಿಸಿಕ್ಸ್ ಬಹಳ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇನೆ ರೀ. ಭೌತಶಾಸ್ತ್ರದೊಳಗೆ ನಿಮಗೆ ಅದರಲ್ಲಿ ಇಂಪಾರ್ಟೆಂಟ್ ಏನು ಬರ್ತೈತಿ ಅನ್ನೋದನ್ನ ಇಲ್ಲಿ ಡಿಸ್ಕಸ್ ಮಾಡ್ಕೊತ ಹೋಗೋಣ. ಸೊ ಇಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಹೇಳಬೇಕಪ್ಪ ಅಂದರೆ, ಸೊ 1 ತಿಂಗಳದ ಕ್ರ್ಯಾಶ್ ಕೋರ್ಸನ್ನು ನಮ್ಮ ಸಂಸ್ಥೆಯಿಂದ ನಡೆಸ್ಕೊಳ್ತಾ ಇದ್ದೀವಿ. ಒಂದೇ ತಿಂಗಳಲ್ಲಿ ನೀವು ಕ್ಲಾಸನ್ನು ಅಟೆಂಡ್ ಮಾಡಿದ್ದೇ ಆಯ್ತಪ್ಪ ಅಂದರೆ 100% ನಾವು ಹೇಳ್ಬೋದು ಈ ಟೀಚರ್ ಎಲಿಜಿಬಿಲಿಟಿ ಟೆಸ್ಟನ್ನು ನೀವು ಪಾಸ್ ಆಗ್ತೀರಂತ ಹೇಳಿ. ಸೊ 1 ತಿಂಗಳ ಸ್ಟ್ರಾಟಜಿ ನೀವು ಯಾವ ರೀತಿ ಇಲ್ಲಿ ಸ್ಟಡಿ ಮಾಡ್ತೀರಿ ಅನ್ನೋದನ್ನ ಇಂಪಾರ್ಟೆಂಟ್. ಯಾಕೆ ಇದನ್ನ TET ನಾವು ಇದೇ ವರ್ಷ ಕ್ಲಿಯರ್ ಮಾಡಬೇಕಪ್ಪ ಅಂತಂದರೆ, TET ಕ್ಲಿಯರ್ ಆದ ತಕ್ಷಣನೇ GPSTRನು ಕೂಡ ಈಗ ಕಾಲ್ ಫಾರ್ ಮಾಡ್ತಾ ಇದ್ದಾರೆ. GPSTRಗೆ ಕಂಪಲ್ಸರಿ TET ಕ್ಲಿಯರ್ ಆಗಿರಲೇಬೇಕು. ಈಗ ನೀವು ಸಪೋಸ್ TET ಕ್ಲಿಯರ್ ಮಾಡಿಲ್ಲ ಅಂತಂದರೆ GPSTRಗೆ ಎಲಿಜಿಬಿಲಿಟಿ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನೀವು ಈ TETನ ಕ್ಲಿಯರ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗ್ತೈತಿ. ಇಲ್ಲಿ ನಿಮಗೆ ಸಿಲೆಬಸ್ ಏನೈತಿ ಅನ್ನೋದನ್ನ ನೋಡ್ಬೇಕು. ಇಲ್ಲಿ ಪೇಪರ್ 1, ಪೇಪರ್ 2, ಮುಖ್ಯವಾಗಿ ನಾವು ಪೇಪರ್ 2ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಪೇಪರ್ 2 ಒಳಗೂ ಕೂಡ 2 ಮೆಥಡಾಲಜಿ ಬರ್ತಾವ್ರಿ. ಒಂದು ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸು, ಇನ್ನೊಂದು ಸೋಷಿಯಲ್ ಸ್ಟಡೀಸ್. ಅದರ ಆದಮೇಲೆ ನಿಮಗೆ ಸೈಕಾಲಜಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಅದನ್ನು ಕೂಡ ನಾವು ಇಲ್ಲಿ ಬೋಧನೆ ಮಾಡ್ತೀವಿ. ಪ್ರತಿಯೊಂದನ್ನು ಇಲ್ಲಿ ಅತಿ ಅನುಭವ ಉಳ್ಳಂಥ ಟೀಚರ್ಸ್ ಕಡೆಯಿಂದನ ನಿಮಗೆ ನಾವು ಪಾಠ ಮಾಡ್ತೀವಿ. ಸೊ ಹಾಗಾದ್ರೆ ನಿಮಗೆ TET ಬ್ಯಾಚನ್ನ 1 ತಿಂಗಳ ಕೋರ್ಸು, ಕ್ರ್ಯಾಶ್ ಕೋರ್ಸ್ ಅಂತ ಹೇಳ್ತಾ ಇದ್ದೇವಲ್ಲ, ಈ ಕ್ರ್ಯಾಶ್ ಕೋರ್ಸನ್ನು ನಮ್ಮ ಸಂಸ್ಥೆಯಿಂದ ಮಾಡ್ತಾ ಇದ್ದೇವೆ. ನವೆಂಬರ್ 5ರಿಂದ ಡಿಸೆಂಬರ್ 5. ಸೊ ನಿಮ್ದು TET ಎಕ್ಸಾಮ್ ಇರೋದು ಡಿಸೆಂಬರ್ 7. ಹಾಗಾಗಿ ಈ ಕ್ರ್ಯಾಶ್ ಕೋರ್ಸ್ನ ಪರ್ಫೆಕ್ಟ್ ಆಗಿ ಬ್ಯಾಚ್ ಒಳಗಡೆ ಕೂತ್ರಪ್ಪ ಅಂದರೆ 101% ಹೇಳ್ತೀನಿ, ನೀವು TETನ ಪಾಸ್ ಮಾಡ್ತೀರಿ. ಒಮ್ಮೆ TET ಪಾಸ್ ಅಪ್ಪ ಅಂದರೆ ಡೆಫಿನೆಟ್ ಆಗಿ ನೀವು GPSTR ಒಳಗಡೆ ನಿಮ್ಮ ಒಂದು ಅವಕಾಶಗಳನ್ನು ತಗೊಳ್ಬಹುದು. GPSTRಗೆ ಸಪರೇಟ್ ಬ್ಯಾಚ್ ಇದೆ, ಅದು ಬೇರೆ. ಬಟ್ TETಗೋಸ್ಕರ ಅಂತೇಳಿ ಒಂದು ತಿಂಗಳದ ಕ್ರ್ಯಾಶ್ ಕೋರ್ಸನ್ನು ನಮ್ಮ ಸಂಸ್ಥೆ ವತಿಯಿಂದ ಮಾಡ್ತಾ ಇದ್ದೇವೆ. ಸೊ ಮುಂದಿನ ಅಂತಂದರೆ, ಈಗ ಏನು ಸಿಲೆಬಸ್ ಇದೆ, ಎಸ್ಪೆಷಲಿ ನಾವು ಫೋಕಸ್ ಮಾಡ್ತಿರೋದು ಯಾವುದ್ರ ಮೇಲೆ ಅಂದರೆ ಫಿಸಿಕ್ಸು. ಈಗ ನಾನು ಹೇಳ್ತಿರೋದು ಯಾವುದಪ್ಪ ಅಂದರೆ ಫಿಸಿಕ್ಸನ್ನು ನಾನು ತೊಗೊಳ್ತೀನಿ. ಸೊ ಈ ಫಿಸಿಕ್ಸಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಸಿಲೆಬಸ್ ನೀವು ಓದಬೇಕಾಗ್ತದ, ಯಾವ ಕಂಟೆಂಟನ್ನು ನೋಡಬೇಕು, ಸ್ಟ್ರಾಟಜಿ ಏನಿರುತ್ತೆ, ಎಕ್ಸಾಮನ್ನು ಹೆಂಗೆ ಕ್ಲಿಯರ್ ಮಾಡಬೇಕು. ಎಲ್ಲಾರ್ದು ಪ್ರಿಪರೇಷನ್ ಇರ್ತದ. ಕಾಂಪಿಟೇಟಿವ್ ಅಲ್ಲಿ ಮುಖ್ಯವಾಗಿರೋದು ಏನಪ್ಪಾ ಅಂದ್ರೆ, ನಮಗ್ ಯಾವ್ದು ಗೊತ್ತಿರಬೇಕಂತಂದ್ರೆ ಯಾವ್ದನ್ನ ಓದ್ಬೇಕು ಅಥವಾ ಯಾವ್ದನ್ನ ಓದಬಾರ್ದು ಅನ್ನೋದು ಗೊತ್ತಿದ್ರೆ ಅಷ್ಟೇ ಕಾಂಪಿಟೇಟಿವ್ನ ನಾವು ಕ್ಲಿಯರ್ ಮಾಡ್ಬೋದು. ಈ ಒಂದು ಸ್ಪರ್ಧಾತ್ಮಕ ಜಗತ್ತೊಳಗೆ ಎಲ್ರೂ ಕೂಡ ಪಾರ್ಟಿಸಿಪೇಟ್ ಮಾಡೋರ. ಸೊ ಹಾಗಾದ್ರೆ ಕಾಂಪಿಟೇಷನ್ ಲೆವೆಲ್ ಭಾಳ ಇದೆ ರೀ. ಆ ಕಾಂಪಿಟೇಷನ್ ಲೆವೆಲ್ ಭಾಳ ಐತಂದ್ಮೇಲೆ ನಮ್ದು ಎಷ್ಟು ಎಫರ್ಟ್ ಸ್ಟಡಿ ಇದೆ ಅನ್ನೋದನ್ನು ಕೂಡ ಇಂಪಾರ್ಟೆಂಟು. ಎಫರ್ಟ್ ಇನ್ನೊಂದು ಇಂಪಾರ್ಟೆಂಟ್ ಯಾವ್ದಂದ್ರೆ ಸ್ಮಾರ್ಟ್ ವರ್ಕ್ನು ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತದೆ.
ನೀವು ಯಾವ ಸಂಸ್ಥೆನ ಚೂಸ್ ಮಾಡಿ ಎಲ್ಲಿ ನಾವು ಸ್ಮಾರ್ಟ್ ಆಗಿ ವರ್ಕ್ ಮಾಡಬಹುದು ಅನ್ನೋದನ್ನ ಯೋಚನೆ ಮಾಡಬೇಕು. ಹಾಗಾಗಿ ನೀವು ಬೆಸ್ಟ್ ಚಾಯ್ಸ್ ಯಾವ್ದಪ್ಪ, ಧಾರವಾಡ ಒಳಗ ಪ್ರತಿಷ್ಠಿತವಾದ ಚಾಣಕ್ಯ ಕರಿಯರ್ ಅಕಾಡೆಮಿ ಒಳಗಡೆ ಬಂದು ಜಾಯಿನ್ ಆದ್ರೆ ನಾನು ನಿಮ್ಗೆ ಅಶ್ಯೂರೆನ್ಸ್ ಕೊಡ್ಬೋದು. ಏನಪ್ಪಾ ಅಂದ್ರೆ 100% ನೀವು TET ಕ್ವಾಲಿಫೈ ಆಗ್ಬೋದು. ಟೋಟಲಿ 150 ಮಾರ್ಕ್ಸ್ ಇರತ್ರಿ. ಆ 150 ಮಾರ್ಕ್ಸ್ ಒಳಗ 90 ಮಾರ್ಕ್ಸ್ ನೀವು ತಗೊಂಡಿದ್ದೇ ಆಗಿರ್ಬೋದು. ಆದ್ರೆ 100% ನೀವು TET ಎಲಿಜಿಬಿಲಿಟಿ ಆಗ್ತೀರಿ. ಒನ್ಸ್ TET ಎಲಿಜಿಬಿಲಿಟಿ ಆಯ್ತು ಅಂದ್ರೆ ನೀವೇನ್ ಮಾಡ್ಬೋದು, GPSTR ಗೆ ನೀವು ಅದಕ್ಕೊಂದು ಅವಕಾಶ ನಿಮಗೆ ಬರ್ತದ. GPSTR ಗೆ ಸಪರೇಟ್ ಬ್ಯಾಚ್ ಬರ್ತೈತಿ. ಇಲ್ಲಿ ಸ್ಕ್ರೀನ್ ಮೇಲೆ ಬರುವಂತ ಏನು ಫೋನ್ ನಂಬರ್ ಆಗಿರ್ಬೋದು, ಜಸ್ಟ್ ಚಾಣಕ್ಯ ಕರಿಯರ್ ಅಕಾಡೆಮಿ ಅಂತ ಯೂಟ್ಯೂಬ್ ಒಳಗೆ ಹಾಕಿದ್ರು ಕೂಡ ನಿಮ್ಗೆ ಎಲ್ಲ ಪ್ರತಿಯೊಂದನ್ನು ಮಾಹಿತಿ ಸಿಗುತ್ತಾ. ಸೊ ಈಗ ಡಿಲೇ ಮಾಡ್ಲಾರ್ದನೆ ನಾವೇನ್ ಮಾಡೋಣ, ಸಿಲೆಬಸ್ ಏನಿದೆ ನಾ ಹೇಳ್ತಿರೋದು ಯಾವ್ದಂದ್ರೆ ಭೌತಶಾಸ್ತ್ರದ ಮೇಲೆ ಹೇಳ್ತೀನಿ. ಫಿಸಿಕ್ಸ್ ಅಂತ ಕರಿತೇನೆ ರೀ. ಫಿಸಿಕ್ಸ್ ಅಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದಂದ್ರೆ ನೋಡ್ರಿ, ಏನೇನ್ ಸಿಲೆಬಸ್ ಅನ್ನ ಓದ್ಬೇಕು ನಾವಿಲ್ಲಿ ಲಕ್ಷ ಕೊಡ್ರಿ. ಇಂಪಾರ್ಟೆಂಟ್ ಫಸ್ಟ್ ಚಾಪ್ಟರ್ ಯಾವ್ದಂದ್ರೆ ದಟ್ ಈಸ್ ಕಾಲ್ಡ್ ಮೋಷನ್ ಅಂತ ಕರಿತೀವಿ. ಮೋಷನ್ ಅಂದ್ರೆ ಚಲನೆ ಅಂತ ಹೇಳ್ಬೋದು. ಚಲನೆ, ಹೌದ್ರಿ. ಸೊ ಇಲ್ಲಿ ಚಲನೆ ಬಹಳ ಮುಖ್ಯ ಆಗ್ತದೆ. ಈ ಚಲನೆ ಚಾಪ್ಟರ್ ಒಳಗಡೆ ಅಥವಾ ಈ ಮೋಷನ್ ಚಾಪ್ಟರ್ ಒಳಗೆ ಏನೆಲ್ಲ ಓದ್ಬೇಕು, ಮೋಷನ್ ದ ಡೆಫಿನೇಷನ್ ಗೊತ್ತಿರಬೇಕು. ಸ್ಪೀಡ್, ವೆಲಾಸಿಟಿ, ಹೌದ್ರಿ, ಸ್ಪೀಡ್, ವೆಲಾಸಿಟಿ, ಎಕ್ಸಲರೇಷನ್, ರೈಟ್. ಸೊ ಇವೆಲ್ಲ ಇಂಪಾರ್ಟೆಂಟ್ ಬರ್ತಾವ ಇಲ್ಲಿ ಈ ಮೋಷನ್ ಒಂದು ಚಾಪ್ಟರ್ ಒಳಗಡೆ. ಇಲ್ಲಿ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಫಿಸಿಕ್ಸ್ ಅಲ್ಲಿ 2013 ಏನ್ TET ಸ್ಟಾರ್ಟ್ ಆಗೈತಲ್ರಿ, ಅಲ್ಲಿಂದ ಇಲ್ಲಿವರೆಗೂ ಎಷ್ಟು TET ಎಕ್ಸಾಮ್ಸ್ ಆಗ್ಯಾವಲ್ಲ 2024 ಮಟನೂ ಕೂಡ ನಾವೇನ್ ಮಾಡೋಣ, ಚಾಪ್ಟರ್ ವೈಸ್ ಫಿಸಿಕ್ಸ್ ಎಷ್ಟು ಕ್ವಶನ್ಸ್ ಸಾಲ್ವ್ ಆಗಿದಾವು, ಆಮೇಲೆ ಎಷ್ಟು ಕ್ವಶನ್ಸ್ ಅಪಿಯರ್ ಆಗಿದಾವು, ಯಾವ ರೀತಿ ಅಪಿಯರ್ ಆಗ್ತಾವು ಮುಂದೆ, ಸೊ ಅವನ್ನೆಲ್ಲ ಡಿಸ್ಕಸ್ ಮಾಡ್ಕೊಂತ ಹೋದಂಗ 100% ನಾವೇನ್ ಮಾಡ್ಬೋದು, ಇಲ್ಲಿ TET ನ ಕ್ಲಿಯರ್ ಮಾಡ್ಬೋದು, ರೈಟ್. ಹಾಗಾದ್ರೆ ಈ ಮೋಷನ್ ಚಾಪ್ಟರ್ ಒಳಗಡೆ, ಚಲನೆ ಚಾಪ್ಟರ್ ಒಳಗಡೆ ನಾವ್ ಏನೇನು ಓದ್ತೀವಿ ಅಂದ್ರೆ ಮೋಷನ್ ಒಂದು ಡೆಫಿನೇಷನ್ ಆಯ್ತ್ರಿ. ಸೆಕೆಂಡ್ ಏನಪ್ಪಾ ಅಂದ್ರೆ ಸ್ಪೀಡ್ ಅಂದ್ರೆ ಏನು, ಹೌದಾ. ದೆನ್ ವೆಲಾಸಿಟಿ ಅಂದ್ರೆ ಏನು, ರೈಟ್. ಎಕ್ಸಲರೇಷನ್ ಅಂದ್ರೆ ಏನು. ನಿಮ್ಗೆ ಇಕ್ವೇಶನ್ಸ್ ಆಫ್ ಮೋಷನ್ ಬರ್ತಾವ್ರಿ, ಇಕ್ವೇಶನ್ಸ್ ಆಫ್ ಮೋಷನ್. ಸೊ ಇಕ್ವೇಶನ್ಸ್ ಆಫ್ ಮೋಷನ್ ಎಷ್ಟು ಬರ್ತಾವ ಇಲ್ಲಿ, 3 ಇಕ್ವೇಶನ್ಸ್ ಆಫ್ ಮೋಷನ್ ಬರ್ತಾವ್ರಿ. ಎಷ್ಟು ಇಕ್ವೇಶನ್ಸ್ ಬರ್ತಾವ್ರಿ ಇಲ್ಲಿ, 3 ಇಕ್ವೇಶನ್, ಸಮೀಕರಣಗಳು ಅಂತ ಹೇಳ್ತೇವೆ ಇಲ್ಲಿ. ಸೊ ಈ ಒಂದು ಚಲನೆಯ ಸಮೀಕರಣಗಳು ಎಷ್ಟಿದಾವ ಅಂದ್ರೆ 3 ಇದಾವ್ರಿ. ಸೊ 1ನೇ ಸಮೀಕರಣ ಯಾವುದು ಅಂದ್ರೆ ದಟ್ ಈಸ್ V is equal to U plus AT, ಹೌದ್ರಿ. V is equal to U plus AT. 2ನೇ ಸಮೀಕರಣ ಯಾವುದು ಅಂತಂದ್ರ ದಟ್ ಈಸ್ S is equal to UT plus half AT square ಅಂತ ಕರಿತೀವಿ. ಇದೆಲ್ಲ ಆಲ್ರೆಡಿ ಓದಿರಿ, ಬಟ್ ನಾವು ಈಗ ಕಾಂಪಿಟೇಟಿವ್ ಆಗಿ ಥಿಂಕ್ ಮಾಡ್ಬೇಕಾಗ್ತದ. ಯಾಕಂದ್ರೆ ಆಲ್ರೆಡಿ ನಾವು ಈ ಹೈಸ್ಕೂಲ್ ಅಲ್ಲಿ ಓದಿದೇವಿ, ಈ ಚಾಪ್ಟರ್ಸ್ ಎಲ್ಲ ಓದೇವು. ಮೋಷನ್ ಆಯ್ತು, ರೈಟ್. ದೆನ್ ಲೈಟ್ ಚಾಪ್ಟರ್ ಆಯ್ತು, ಬೆಳಕು ಆಯ್ತು, ಶಬ್ದ ಆಯ್ತು. ಕೆಲವೊಂದು ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದಾವ. ಆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಬಗ್ಗೆನೇ ಇಲ್ಲಿ ಡಿಸ್ಕಸ್ ಮಾಡೋಣ ಅಂತ. ಸೊ ಆದ್ರೂ ಕೂಡ ನಾವು ಕಾಂಪಿಟೇಟಿವ್ ವೇ ಒಳಗೆ ಥಿಂಕ್ ಮಾಡ್ಬೇಕಲ್ಲ. ಸೊ ಎಲ್ಲರೂ ಏನು ಯೋಚನೆ ಮಾಡ್ತಾರಪ್ಪ ಅಂದ್ರೆ, ಸೊ ಕಾಂಪಿಟೇಟಿವ್ ಮತ್ತೆ ಸಾಧಾರಣವಾಗಿ ಓದೋದಕ್ಕೆ ಏನ್ ಡಿಫ್ರೆನ್ಸ್ ಇರ್ತದ ಅನ್ನೋದು ಬಹಳ ಮುಖ್ಯ ಆಗ್ತೈತ್ರಿ. ಸ್ಪೆಷಲಿ ಸೈನ್ಸ್ ಓದ್ತಾ ಇದ್ರ ಅಂದ್ರೆ ನಿಮಗ ಪಕ್ಕ ಏನ್ ಗೊತ್ತಿರ್ಬೇಕಲ್ಲಿ, ರೀಸನ್ಸ್ ಗೊತ್ತಿರ್ಬೇಕಾಗ್ತದ. ರೀಸನ್ಸ್ ಗೊತ್ತಿಲ್ಲ ಅಂತಂದ್ರೆ ನೀವು ಯಾವ್ದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಬರೀರಿ. ಸೊ ಅಲ್ಲಿ ಕೇಳುವಂತ ಕ್ವಶನ್ಸ್ ಯಾವ ರೀತಿ ಇರ್ತಾವ ಅಂದ್ರೆ ರೀಸನ್ ಬೇಸ್ಡ್, ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಇರ್ತಾವ. ಹಾಗಾಗಿ ನಾವು ನಮ್ಮ ಪ್ರಿಪರೇಷನ್ ಯಾವ ವೇ ಒಳಗ, ಯಾವ ಒಂದು ಸ್ಮಾರ್ಟ್ ವೇ ಒಳಗ ಮಾಡಬೇಕು ಅನ್ನೋದನ್ನು ಕೂಡ ಬಹಳ ಮುಖ್ಯ ಆಗ್ತದ. ಇಲ್ಲಿ ಲಕ್ಷ ಕೊಡ್ರಿ. ನೆಕ್ಸ್ಟ್ ಒಂದು 3ನೇ ಸಮೀಕರಣ ಯಾವುದು ಅಂತಂದ್ರೆ ದಟ್ ಈಸ್ 2as is equal to v square minus u square ಅಂತ ಕರಿತೇವೆ. 2as is equal to v square minus u square, ಹೌದಾ. ಸೊ ಇದೇನು ಇಕ್ವೇಶನ್ಸ್ ಆಫ್ ಮೋಷನ್ ಆಯ್ತು, ಚಲನೆ ಚಾಪ್ಟರ್ ಒಳಗಿಂದ ಆಯ್ತು. ಸಿಮಿಲರ್ಲಿ 2ನೇ ಚಾಪ್ಟರ್ ಯಾವ್ದು ಬಗ್ಗೆ ಸ್ಟಡಿ ಮಾಡಬೇಕಪ್ಪ ಅಂದ್ರೆ ದಟ್ ಈಸ್ ಅ ಲೈಟ್ ಅಂತ ಕರಿತೇವೆ. ಲೈಟ್ ಅನ್ನೋದು ಬೆಳಕು. ಬೆಳಕು ಏನ ಇದೆ ಅಲ್ಲ, ಈ ಪಾಠದಿಂದ ಸುಮಾರು ಕ್ವಶನ್ಸ್ ನಿಮ್ಮ ಒಂದು TET ಎಕ್ಸಾಮ್ ಒಳಗ, ಪಾಸ್ಟ್ TET ಎಕ್ಸಾಮ್ ಒಳಗಡೆ ಆಲ್ರೆಡಿ ಕೇಳಿದಾರ. ಸೊ ಹಾಗಾಗಿ ಲೈಟ್ನು ಕೂಡ ಬಹಳ ಮುಖ್ಯವಾಗಿರುವಂತ ಒಂದು ಪಾಠ ನಿಮಗಿಲ್ಲಿ ಇಂಪಾರ್ಟೆಂಟ್. ಈ ಬೆಳಕದೊಳಗೆ ನಾವು ಏನ್ ಕಲಿತೇವಿ, ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಬೆಳಕದೊಳಗೆ ಆಗುವಂತ ಕ್ಯಾರೆಕ್ಟರಿಸ್ಟಿಕ್ಸ್ ಬರ್ತಾವ್ರಿ. ದಟ್ ಈಸ್ ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಇಂಟರ್ಫರೆನ್ಸ್, ಪೋಲರೈಸೇಷನ್, ರೈಟ್.
ಸೊ ಇವೇನು ಬೇರೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ಸ್ ಬರ್ತಾವ, ವಕ್ರೀಭವನ ಅಂತ ಕರಿತೇವ್ರಿ. ಸೊ ಈ ಯಾವ ರೀತಿ ಈ ಲೈಟು ಆಗ್ತಾವ, ವಕ್ರೀಭವನ ಅಂದ್ರೆ ಏನು, ರಿಫ್ಲೆಕ್ಷನ್ ಅಂದ್ರೆ ಏನು, ರಿಫ್ರಾಕ್ಷನ್ ಅಂದ್ರೆ ಏನು, ರೈಟ್. ಹಾಗಾದ್ರೆ ಅಲ್ಲಿ ನಿಮಗೊಂದು ಎರಡು ಇಂಪಾರ್ಟೆಂಟ್ ಡಿವೈಸಸ್ ಬರ್ತಾವ, ಒಂದು ಕಾನ್ವೆಕ್ಸ್ ಲೆನ್ಸ್, ಇನ್ನೊಂದು ಕಾನ್ಕೇವ್ ಲೆನ್ಸ್ ಅಂತ. ಈ ಕಾನ್ವೆಕ್ಸ್ ಮತ್ತೆ ಕಾನ್ಕೇವ್ ಲೆನ್ಸ್ ಒಳಗಡೆ ಯಾವ ರೀತಿ ಲೈಟು ಪಾಸ್ ಆಗ್ತದ ಅಥವಾ ಲೈಟ್ ರಿಫ್ಲೆಕ್ಷನ್ ಹೆಂಗಾಗುತ್ತೆ, ರಿಫ್ರಾಕ್ಷನ್ ಹೆಂಗಾಗುತ್ತೆ ಅನ್ನೋದನ್ನ ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಒಳಗೆ ಕಲಿತೇವೆ. ಇನ್ನ ಮೂರನೇದು ಇಂಪಾರ್ಟೆಂಟ್ ಚಾಪ್ಟರ್ ಯಾವುದಪ್ಪ ಅಂದ್ರೆ ದಟ್ ಈಸ್ ಅ ಶಬ್ದ ಅಂತ ಕರಿತೇವೆ, ಸೌಂಡ್ ಅಂತ ಹೇಳ್ಬೋದು, ಸೌಂಡ್ ಅಥವಾ ಶಬ್ದ ಅಂತ ಕರಿತೇವೆ. ಶಬ್ದಲಿಂದನೂ ಕೂಡ ನಿಮಗ ಬಹಳಷ್ಟು ಕ್ವಶನ್ಸ್ ಅಪಿಯರ್ ಆಗಿದಾವ್ರಿ, ಹೌದಾ. ಅದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದಂದ್ರೆ ಡಾಫ್ಲರ್ ಎಫೆಕ್ಟ್ ಅಥವಾ ಡಾಫ್ಲರ್ನ ನಿಯಮ ಅಂತ ಕರಿತೇವೆ. ಈ ಡಾಫ್ಲರ್ನ ನಿಯಮದಿಂದ ಯಾವ್ಯಾವ ಒಂದು ಡಿವೈಸ್ ಒಳಗಡೆ ಯೂಸ್ ಮಾಡ್ತೀವಿ, ಪ್ರಿನ್ಸಿಪಲ್ ಅಂತ ಯೂಸ್ ಮಾಡ್ತೀವಿ ಅನ್ನೋದನ್ನು ಕೂಡ ನಾವು ಇದರಲ್ಲಿ ಡಿಸ್ಕಸ್ ಮಾಡೋಣ ಅಂತ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದಪ್ಪ ಅಂದ್ರೆ ಮ್ಯಾಗ್ನೆಟಿಸಮ್ ಅಂತ ಕರಿತೇವೆ, ಕಾಂತತ್ವ, ಮ್ಯಾಗ್ನೆಟ್, ಹೌದ್ರಿ. ಸೊ ಮ್ಯಾಗ್ನೆಟ್ ಅನ್ನೋದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ನಿಮ್ಮ ಒಂದು ಈ ಟಿ ಬೇಸ್ ಮೇಲೆ ಬರ್ತದ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಚಾಪ್ಟರ್ ಯಾವ್ದಪ್ಪ ಅಂದ್ರೆ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಒಂದನೇ ಚಾಪ್ಟರ್ ನೋಡಿದ್ವಿ ಚಲನೆ, ಬೆಳಕು, ಶಬ್ದ, ಹೌದಾ, ಮ್ಯಾಗ್ನೆಟ್. ಆಮೇಲೆ ಇನ್ನೊಂದು ವಿದ್ಯುತ್ ಶಕ್ತಿ ಅಂತ ಕರಿತೇವೆ, ದಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಸಿಟಿ, ಹೌದ್ರಿ, ಎಲೆಕ್ಟ್ರಿಸಿಟಿ ಅಂತ ಕರಿತೇವೆ. ಇಲ್ಲಿ ವಾಹಕಗಳು, ಅರೆವಾಹಕಗಳು, ಹೌದಾ, ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಯಾವ ರೀತಿ ಇದಾವ, ಯಾವ್ಯಾವ ಮೆಟಲ್ಸ್ಗೆ ಯಾವ್ಯಾವ ಲೋಹಗಳು ಕಂಡಕ್ಟರ್ಸ್ ಆಗಿರ್ತಾವ. ಸೊ ಇಲ್ಲಿ ಎಲ್ಲ ಕಲಿಯೋದು ಎಲ್ಲಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿ ಚಾಪ್ಟರ್ ಒಳಗಡೆ ಕಲಿತೇವೆ. ಇದರಲ್ಲಿ ಅತಿ ಮುಖ್ಯವಾಗಿರುವಂತ ಚಾಪ್ಟರ್ಸ್ ಇವು, ಟಿಇಟಿಗೆ ಬೇಕಾಗಿರೋ ಬಹಳಷ್ಟು ಕ್ವಶನ್ಸ್ ಅಪಿಯರ್ ಆಗಿರುವಂತ ಒಂದು ಪಾರ್ಟ್ ಯಾವುದು ಅಂತ ಕೇಳಿದ್ರೆ ಇವು 4 ಚಾಪ್ಟರ್ಸ್ ಮೇಲೆ ಬಹಳ ಇಂಪಾರ್ಟೆಂಟ್ ನಮಗ ಈ ಕ್ವಶನ್ಸು ಈ ಒಂದು ಭಾಗದಿಂದ ಬರ್ತಾವಂತ ಹೇಳಿ ತಿಳ್ಕೊಳ್ಬಹುದು, ಹೌದಾ. ಹಾಗಾದ್ರೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕೆಲವೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಒಳಗ ನಾನು 2024 ಟಿಇಟಿ ಒಳಗಡೆ ಯಾವ ರೀತಿ ಕ್ವಶನ್ಸ್ ಅಪಿಯರ್ ಆಗಿದಾವು, ಹೌದಾ, ಅದು ಗೊತ್ತಿರಬೇಕಲ್ಲ ನಿಮಗೆ. ನಾ ಈಗ ಹೇಳಿದೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ ಅಂತ ಹೇಳಿ, ಸಿಲೆಬಸ್ ಏನಂತ ಹೇಳಿದೆ. ಆ ಇಂಪಾರ್ಟೆಂಟ್ ಚಾಪ್ಟರ್ಸು ನಾವು ಬರೀ ಚಾಪ್ಟರ್ ಓದಿರ ಅಷ್ಟೇ ಅಲ್ರಿ, ಆ ಕಾನ್ಸೆಪ್ಟ್ ಯಾವ ರೀತಿ ನಿಮಗೆ ಎಕ್ಸಾಮ್ ಒಳಗೆ ಕೇಳಬಹುದು ಅನ್ನೋದು ಗೊತ್ತಾಗ್ತೈತಿ, ಹೌದಾ. ಆ ಯಾವ ರೀತಿ ಎಕ್ಸಾಮ್ ಒಳಗೆ ಕೇಳ್ತಾರ ಅನ್ನೋದು ಬೇಸಿಸ್ ಮೇಲೆ ನಾವೇನ್ ಮಾಡ್ಬೋದು, ಇಲ್ಲಿ ಪ್ರಿಪರೇಷನ್ ಮಾಡ್ಕೊಳ್ಬಹುದು. ಆ ಪ್ರಿಪರೇಷನ್ ನಿಮ್ದು ಚೆನ್ನಾಗಿ ಆಗ್ಬೇಕು ಅಂದ್ರೆ ನಿಮ್ಗೊಂದು ಗೈಡೆನ್ಸ್ ಬೇಕಾಗ್ತದ್ರಿ, ಹೌದಾ. ಸೊ ಗೈಡೆನ್ಸ್ ಬೇಕಂದ್ರೆ ನಾವು ನಮ್ಮ ಸಂಸ್ಥೆನ ಸೇರ ಅಂತ ಹೇಳತ್ತಿಲ್ಲ, ಬಟ್ ಈ ಸಂಸ್ಥೆ ಒಳಗಡೆ ನಿಮ್ಗೆ ಕೊಡುವಂತ ಕೇರ್ ಆಗಿರ್ಬೋದು, ನೀವು ಬೇಕಾದಲ್ಲಿ ಯಾರಿಗೇ ಕೇಳ್ಕೊರಿ. ಧಾರವಾಡ ಒಳಗಡೆ ಯಾವ್ದೊಂದು ನಮಗೆ ಇನ್ಸ್ಟಿಟ್ಯೂಷನ್ ಚೆನ್ನಾಗಿದೆ ಅಂತ ಕೇಳಿದ್ರೆ 101% ಹೇಳ್ತಾ ಇರೋದು ಚಾಣಕ್ಯ ಕರಿಯರ್ ಅಕಾಡೆಮಿ ಅಂತ ಹೇಳಿ. ಈ ಚಾಣಕ್ಯ ಕರಿಯರ್ ಅಕಾಡೆಮಿ ಯಾಕೆ ಪ್ರಿಫರೆನ್ಸ್ ಕೊಡಬೇಕು ಅಂದ್ರೆ ಇಲ್ಲಿ ನಾವು ನಿಮ್ಮನ್ನ ವಿದ್ಯಾರ್ಥಿಗಳನ್ನೋದಕ್ಕಿಂತ ಜಾಸ್ತಿ ಒಂದು ಆಕಾಂಕ್ಷೆಗಳು, ನಿಮ್ಮನ್ನ ಒಂದು ಗುರಿ ಮುಟ್ಟಿಸ್ಲಿಕ್ಕೆ ನಾವು ಏನು ಪ್ರಯತ್ನ ಮಾಡ್ತಾ ಇದ್ದೇವಲ್ಲ, ನಮ್ದೊಂದು ಟೀಮು ನಿಮ್ಮದು 100% ಗುರಿ ಮುಟ್ಟಬೇಕು ಅನ್ನೋದಕ್ಕೆ ಶ್ರಮ ಪಡ್ತಾ ಇದೆ. ಸೊ ಆ ಶ್ರಮಕ್ಕೆ ನಮ್ಮ ಡೈರೆಕ್ಟರ್ ಆದಂಥ ಪ್ರದೀಪ್ ಗುಡ್ಡತ್ ಸರ್ ಅಂತ ನೀವು ನೋಡಬೇಕು. ಆಲ್ರೆಡಿ ಬಹಳಷ್ಟು ವಿದ್ಯಾರ್ಥಿಗಳು ಏನು ನೋಡ್ತಾ ಇದಾರಲ್ಲ, ಅವ್ರ ವಿದ್ಯಾರ್ಥಿಗಳನ್ನು ನೀವು ಆಗಿರ್ತೀರಿ, ಅವರು ಕಣ್ಣಾರೆ ನೋಡಿರ್ತೀರ ಅವ್ರು ಏನು ಎಫರ್ಟ್ ಹಾಕಿದ್ದಾರೆ ನಮಗೋಸ್ಕರ ಅಂತ ಹೇಳಿ. ಸೊ ಹಾಗಾಗಿ ಅವ್ರದ್ದೊಂದು ನಿಸ್ವಾರ್ಥ ಸೇವೆ ಏನೈತಲ್ಲ ಈ ಸಂಸ್ಥೆಗೆ ಒಂದು ಕೊಡುಗೆ ಅಂತ ಹೇಳ್ಬೋದು. ಹಾಗಾಗಿ ಈ ಸಂಸ್ಥೆಯಿಂದ ನಿಮಗೆ ಏನು ಸಾಧ್ಯ ಐತಿ, ಹೌದಾ, ನಮ್ಮ ಸಂಸ್ಥೆಯಿಂದ ನಿಮಗೆ ಎಷ್ಟು ಒಂದು ಹೇಳ್ಬೋದು, ಒಂದು ಮಿತಿ ಮೀರಿ ನಾವಿಲ್ಲಿ ಪ್ರಯತ್ನ ಮಾಡ್ತೇವೆ. ನಿಮಗೊಂದು ಒಳ್ಳೆ ಜಾಬನ್ನು ಕೊಡಿಸ್ಲಿಕ್ಕೆ ನಮ್ಮ ಶ್ರಮ ವಹಿಸ್ತೇವೆ ಅಂತ ಹೇಳ್ತಾ ಇಲ್ಲಿ ಬನ್ನಿ. 2024 ಟಿ ಇ ಟಿ ಒಳಗೆ ನೀವು ಕ್ವಶನ್ ಪೇಪರ್ ಬೇಕಂದ್ರೆ ತಕೊಂಡು ನೋಡ್ರಿ. ಸುಮಾರು ಈ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸಲ್ಲಿ 60 ಕ್ವಶನ್ಸ್ ಬರ್ತಾವ. ಅದರಲ್ಲಿ 30 ಕ್ವಶನ್ಸು ಮ್ಯಾಥಮೆಟಿಕ್ಸು, ಇನ್ನು 30 ಕ್ವಶನ್ಸು ಸೈನ್ಸ್ ಬೇಸ್ ಮೇಲೆ ಇರ್ತಾವ. ಈ ಸೈನ್ಸ್ ಬೇಸ್ ಮೇಲೆ ನಿಮಗೆ ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಅಂತ ಮತ್ತೆ ಡಿವೈಡ್ ಆಗ್ತದ್ರಿ, ಹೌದಾ. ಈ ಫಿಸಿಕ್ಸಲ್ಲಿ ಸುಮಾರು ನಿಮಗೆ 8 ರಿಂದ 9 ಕ್ವಶನ್ಸು 101% ಬರ್ತಾವ. ಸೊ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ದಂಗೆ ನಿಮಗೆ ಅದು
ಒಂದು ಪ್ಯಾಟರ್ನ್ ಗೊತ್ತಾಗ್ತದ, ಏನು ಓದ್ಬೇಕು ಅನ್ನೋದು ಗೊತ್ತಾಗ್ತೈತಿ. ಹಾಗಾಗಿ ಕೆಲವೊಂದು ಕ್ವಶನ್ಸ್ ನಾನು ನಿಮ್ಗೆ ಇಲ್ಲಿ ಸಾಲ್ವ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆ, ಯಾ ಫಸ್ಟ್ ಕ್ವಶನ್ ನೋಡ್ರಿ, ವಿದ್ಯುತ್ ಫ್ಲಕ್ಸ್ ನ SI ಏಕಮಾನ ಅಂದ್ರೆ ಏನು? ಈ ಎಲೆಕ್ಟ್ರಿಕ್ ಫ್ಲಕ್ಸ್ SI ಯೂನಿಟ್ ಏನು? ವಾಟ್ ಇಸ್ ಅ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್? ವಿದ್ಯುತ್ ಫ್ಲಕ್ಸ್ ನ SI ಯೂನಿಟ್ ಏನು ಅನ್ನೋದನ್ನ ನೋಡ್ರಿ. ಅಲ್ಲಿ ಯಾರಾದ್ರೂ ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ಬೋದು ಏನೈತಿ ಆನ್ಸರ್ ಅಂತ ಹೇಳಿ. ಬಟ್ ಇಲ್ಲಿ ಆಪ್ಷನ್ ನೋಡ್ಕೊಂತ ಹೋಗೋಣ. ಒಂದನೇ ಆಪ್ಷನ್ ವಿ ಎಂ ಅಂದ್ರೆ ವಿ ಅಲ್ರಿ, ಇದು ವೋಲ್ಟ್ ಮೀಟರ್, ಇದು ನೆನಪಿರ್ಲಿ ವೋಲ್ಟ್ ಮೀಟರ್ ಅಂತ ಕರಿತೇವೆ. ಎರಡನೇ ಆಪ್ಷನ್ ವೋಲ್ಟ್ ಪರ್ ಮೀಟರ್, ವೋಲ್ಟ್ ಪರ್ ಮೀಟರ್. ಇನ್ನ ಥರ್ಡ್ ಆಪ್ಷನ್ ಪರ್ ವೋಲ್ಟ್ ಮೀಟರ್ ಅಂದಂಗ, ಪರ್ ವೋಲ್ಟ್ ಮೀಟರ್. ಆಪ್ಷನ್ ಡಿ ಪರ್ ವೋಲ್ಟ್ ಪರ್ ಮೀಟರ್ ಅಂದಂಗ. ಹಾಗಾಗಿ ಇಲ್ಲಿ ನಿಮಗ ಆಪ್ಷನ್ಸ್ ಹೆಂಗ್ ಕೊಡ್ತಾರಪ್ಪ ಅಂದ್ರೆ ಆ 4 ಆಪ್ಷನ್ ನೋಡಿದ್ರೆ ಕನ್ಫ್ಯೂಷನ್ ಆಗ್ಬೇಕ್ರಿ. ನಿಮಗ ಕನ್ಫ್ಯೂಷನ್ ಹಾಕಿ ಯಾವ್ದನ್ನ ಹಾಕ್ಬೇಕು ಅನ್ನೋದನ್ನ ತಲೆ ಒಳಗಡೆ ಬರುದಿಲ್ಲ. ಸೊ 4 ಆಪ್ಷನ್ಸ್ ಕೂಡ ನಮ್ಗೆ ಒಂದೇ ಅನಿಸ್ತಾವ. ಹಾಗಾಗಿ ಅದ್ರೊಳಗೆ ಅಕ್ಯುರೇಟ್ ಆಗಿ ಯಾವ್ದೈತಿ ಅನ್ನೋದನ್ನ ನೀವು ನೋಡ್ತಾ ಹೋಗ್ರಿ. ಅದಕ್ಕಿಂತ ಮುಂಚೆ ಈ ವಿದ್ಯುತ್ ಫ್ಲಕ್ಸ್ ಅಂದ್ರೆ ಏನು, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಏನು, ಯಾವ್ದಕ್ಕೆ ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ ನೋಡ್ರಿ. ಇದು ಮ್ಯಾಗ್ನೆಟಿಕ್ ಚಾಪ್ಟರ್ ಒಳಗಿಂದ ಬಂದಂಥದ್ದು. ಇದು ಮ್ಯಾಗ್ನೆಟ್ ಅಂದ್ರೆ ಇಲ್ಲಿ ನೋಡ್ರಿ, ಇದಕ್ಕೆ ನಾವು ಬಾರ್ ಮ್ಯಾಗ್ನೆಟ್ ಅಂತ ಕರಿತೀವಿ. ಏನ್ರಿದು? ಬಾರ್ ಮ್ಯಾಗ್ನೆಟ್. ಈ ಬಾರ್ ಮ್ಯಾಗ್ನೆಟ್ ಇಮ್ಯಾಜಿನ್ ಮಾಡ್ರಿ, ಇದ ಬಾರ್ ಮ್ಯಾಗ್ನೆಟ್ ಅಂತ ತಿಳ್ಕೊರಿ, ಇದೊಂದು ಮ್ಯಾಗ್ನೆಟ್ ಐತೆ ಅಂತ ತಿಳ್ಕೊರಿ. ಹಾಗಾದ್ರೆ ಇದೊಂದು ಕಬ್ಬಿಣ, ಹೌದಾ? ಇದನ್ನ ಹತ್ರ ತಗೊಂಡ್ ಬಂದಾಗ ಇದು ಅಟ್ರಾಕ್ಟ್ ಮಾಡ್ತೈತೆ, ಹೌದಿಲ್ರಿ? ಯಾಕೆ ಅಟ್ರಾಕ್ಟ್ ಮಾಡುತ್ತೆ ಬಾರ್ ಮ್ಯಾಗ್ನೆಟ್? ನಾವು ಅಂತೇವೆ ಇಲ್ರಿ ಸರ್, ಅದಕ್ಕೆ ಆಕರ್ಷಣೆ ಒಂದು ಗುಣ ಐತಿ, ಅದಕ್ಕಾಗಿ ಅಟ್ರಾಕ್ಟ್ ಮಾಡುತ್ತೆ, ಹೌದಿಲ್ರಿ? ಡೆಫಿನೆಟ್ಲಿ ಆಕರ್ಷ ಒಂದು ಗುಣ ಐತಿ. ಆ ಆಕರ್ಷ ಗುಣಕ್ಕೆ ನಾವು ಏನಂತ ಕರಿತೀವಿ ಅನ್ನೋದು ಇಂಪಾರ್ಟೆಂಟ್. ನೋಡ್ರಿ, ಈ ಒಂದು ಮ್ಯಾಗ್ನೆಟ್ ಸುತ್ತಲೂ ಈ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಇರುತ್ತ್ರಿ. ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್, ಕಾಂತತ್ವದ ಒಂದು ಆಕರ್ಷಣೆ ಇರುತ್ತ. ಆ ಕಾಂತತ್ವದ ಆಕರ್ಷಣೆಗೆ ನಾವು ಏನಂತ ಕರಿತೀವಿ ಅಂದ್ರೆ ದಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಅಂತ ಕರಿಬಹುದು, ಅಥವಾ ಅದಕ್ಕೆ ಫೀಲ್ಡ್ ಲೈನ್ಸ್ ಅಂತ ಕರಿತೇವೆ. ನೋಡ್ರಿ, ಈ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಅಂತ ಕರಿಬಹುದು ಅಥವಾ ಫೀಲ್ಡ್ ಲೈನ್ಸ್. ಈ ಸುತ್ತಲೂ ಫೀಲ್ಡ್ ಲೈನ್ಸ್ ಇರೋದ್ರಿಂದ, ಓಕೆ, ಆ ಸುತ್ತಲೂ ಏನಿರುತ್ತ್ರಿ, ಆ ಕಾಂತತ್ವ ಒಂದು ಆಕರ್ಷಣೆ ಇರುತ್ತಲ್ಲ, ಆ ಆಕರ್ಷಣೆ ಇರೋದ್ರಿಂದ ಏನ್ ಮಾಡುತ್ತದು ಬೇರೆ ಒಂದು ಕಬ್ಬಿಣದ ಚೂರುಗಳಾಗಿರ್ಬೋದು, ಕಬ್ಬಿಣದ ಮಟೀರಿಯಲ್ಸ್ ಆಗಿರ್ಬೋದು, ಅದು ಅಟ್ರಾಕ್ಟ್ ಮಾಡ್ತದೆ. ಕರೆಕ್ಟಾ? ಹಾಗಾದ್ರೆ ಈ ಒಂದು ಲೈನ್ಸಿಗೆ ನಾವೇನಂತ ಕರಿತೀವಿ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ. ಆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಷ್ಟಿದಾವು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕಲ್ಲ. ಇಲ್ಲಿ ನೋಡ್ರಿ, ಈ ತರದ ಸ್ಟ್ರೆಂತ್ ಎಷ್ಟೈತಿ, ಈ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಎಷ್ಟಿದಾವ ಅಂತ ನಾವು ಮೆಜರ್ ಮಾಡೋದಕ್ಕೆ ವಿದ್ಯುತ್ ಫ್ಲಕ್ಸ್ ಅಂತ ಕರಿತೀವಿ ಅಥವಾ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ಆ ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ ಏಕಮಾನ ಯಾವುದು, SI ಯೂನಿಟ್ ಯಾವುದು ಅಂತ ಕೇಳಿದ್ರೆ, ಸೊ ಉತ್ತರ ಇದೇನು? ವೋಲ್ಟ್ ಪರ್ ಮೀಟರ್ ಅಂತ ಕರಿತೀವಿ. ಏನ್ ಕರಿತೀವ್ರಿ? ವೋಲ್ಟ್ ಪರ್ ಮೀಟರ್. ದಿಸ್ ಇಸ್ ಹೌ ವಿ ಹ್ಯಾವ್ ಟು ಅನಲೈಸ್. ಇದು ಬಹಳ ಇಂಪಾರ್ಟೆಂಟ್ ರೀ ನಿಮ್ಗೆ. ಇನ್ನ ಸೆಕೆಂಡ್ ಒನ್ ನೋಡ್ರಿ, ಬಹಳ ಸೆಕೆಂಡ್ ಒನ್, ಇದು ಕೂಡ TET 2024 ಕೇಳಿರುವಂತ ಕ್ವಶನ್. ನಾ ಇಲ್ಲಿ ಏನ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಲ್ಲ 2024 ನಾನು ಇಲ್ಲಿ ಒಂದು ಹೈಲೈಟ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಸುಮಾರು 2013 ಕೂಡ ಕ್ವಶನ್ ಪೇಪರ್ ಇಲ್ಲಿ ಏನ್ ಹಾಕೊಂತ ಬಂದಾವ, ನಿಮಗ ಪ್ರತಿ ವರ್ಷ TET ಮಾಡ್ಕೊಂತ ಬಂದಾರ. ಆ TET ಒಳಗಡೆ ಬಂದಂತ ಕ್ವಶನ್ಸ್ ಯಾವ ರೀತಿ ನಾವು ಆನ್ಸರ್ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್, ರೈಟ್? ಇಲ್ಲಿ ನೋಡಿ, ಎರಡನೇ ಕ್ವಶನ್ ಏನೈತಪ್ಪ ಅಂದ್ರೆ, ಒಬ್ಬ ವ್ಯಕ್ತಿಗೆ ಪ್ಲಸ್ ಟು ಡಿ ಸಾಮರ್ಥ್ಯದ ಮಸೂರವನ್ನು ಸೂಚಿಸಿದ್ದಾರೆ. ಹಾಗಾದ್ರೆ ಆ ವ್ಯಕ್ತಿಯು ಹೊಂದಿರುವ ದೋಷ ಯಾವುದು? ಹಾಗಾದ್ರೆ ಇದು ಯಾವ ಚಾಪ್ಟರ್ ಮಿಂದ ಕೇಳಿದಾರಪ್ಪ ಅಂದ್ರೆ ನಿಮಗ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಬರುತ್ತೆ, ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್ ಅಂತ ಹೇಳಿ, ಹೌದಾ? ಅದರಲ್ಲಿ ನಿಮಗ 5 ಕೆಲವೊಂದು ಡಿಫೆಕ್ಟ್ಸ್ ಬರ್ತಾರೆ. ಮೂರೇ ಡಿಫೆಕ್ಟ್ಸ್ ಇರೋದು ನಮ್ಮ ಕಣ್ಣಿಗೆ, ದೋಷಗಳು ಅಂತ ಕರಿತೀವಿ. ಕಣ್ಣಿಗೆ ದೋಷಗಳು, ರೋಗ ಅಲ್ಲ, ರೋಗ ಬೇರೆ, ದೋಷ ಬೇರೆ. ಹಾಗಾಗಿ 3 ದೋಷಗಳು ಬರ್ತಾವೆ ಇಲ್ಲಿ. ಒಂದನೇ ದೋಷ ಯಾವುದಂದ್ರೆ ಮಯೋಫಿಯಾ ಅಂತ ಕರಿತೇವ್ರಿ. ಏನ್ ಕರಿತೀವಿ ಅದಕ್ಕೆ? ಮಯೋಫಿಯಾ ಅಂತ ಕರಿತೇವಿ. ಈ ಮಯೋಫಿಯಾಗ ನಾವು ಏನಂತ ಕರಿತೇವೆ ಅಂದ್ರೆ, ಸೊ ಸಮೀಪ ದೃಷ್ಟಿ ಅಂತ ಕರಿಬಹುದು, ಸಮೀಪ ದೃಷ್ಟಿ. ಎರಡನೇದು ಇಂಪಾರ್ಟೆಂಟ್ ಯಾವ್ದಂದ್ರೆ ಹೈಪರ್ ಮೆಟ್ರೋಫಿಯಾ ಅಂತ ಕರಿತೇವಿ. ಈ ಹೈಪರ್ ಮೆಟ್ರೋಫಿಯಾಗ ದೂರದೃಷ್ಟಿ ಅಂತ ಕರಿತೇವಿ, ದೂರದೃಷ್ಟಿ. ಇನ್ನ ಮೂರನೇದು ಯಾವ್ದು ಡಿಫೆಕ್ಟ್ ಐತಂದ್ರೆ ಪ್ರೆಸ್ಬೋಫಿಯಾ. ಹೌದಾ? ಈ ಪ್ರೆಸ್ಬೋಫಿಯಾನ
ಅದೇ ರೀತಿನ ಹೇಳ್ತೇವೆ. ಇವು 3 ಡಿಫೆಕ್ಟ್ ಬರ್ತಾವ. ಮಯೋಫಿಯಾ ಅಂದ್ರೆ ಏನು? ಸೊ ಮಯೋಫಿಯಾ ಅಂದ್ರೆ ಅ ಪರ್ಸನ್, ಅದ ಒಬ್ಬ ವ್ಯಕ್ತಿಗೆ ಹತ್ತರಿಂದ ಅಗದಿ ನೀಟಾಗಿ ಕಾಣ್ತೈತ್ರಿ, ಬಟ್ ದೂರಲಿಂದ ಏನಾಗುತ್ತೆ, ಬ್ಲರ್ ಅನಿಸ್ತೈತಿ. ಅ ಪರ್ಸನ್ ಕ್ಯಾನ್ ಸಿ ದ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ಕೆನಾಟ್ ಸಿ ದ ಫಾರ್ ಆಬ್ಜೆಕ್ಟ್ ಡಿಸ್ಟಿಂಕ್ಟ್ಲಿ ಅಂತ ಕರಿತೀವಿ. ಸೊ ಸಮೀಪದಿಂದ ಅವನಿಗೆಲ್ಲ ಕ್ಲಿಯರ್ ಆಗಿ ಕಾಣುತ್ತೆ, ಬಟ್ ದೂರಿಂದ ಅವನಿಗೆ ಡಿಸ್ಟಿಂಕ್ಟ್ ಆಗಿ ಕಾಣೋದಿಲ್ಲ. ಆ ಒಂದು ನಾವೇನಂತ ಕರಿತೀವಿ, ಆ ವ್ಯಕ್ತಿಗೆ ಏನಂತ ಹೇಳ್ಬೋದು, ಆ ಒಂದು ಡಿಫೆಕ್ಟ್, ಆ ಒಂದು ದೋಷಕ್ಕೆ ಮಯೋಫಿಯಾ ಅಂತ ಕರಿತೇವಿ. ಮಯೋಫಿಯಾ ಅಂತ ಕರಿತೇವಿ. ಹಾಗಾದ್ರೆ ಹೈಪರ್ ಮೆಟ್ರೋಫಿಯಾ ಅಂದ್ರೆ ಅವನಿಗೆ ದೂರಿಂದ ಏನಾಗಿರ್ತೈತಪ್ಪ, ಎಲ್ಲ ಕ್ಲಿಯರ್ ಇರುತ್ತೆ, ಬಟ್ ಹತ್ರ ಬಂದ ತಕ್ಷಣ ಬ್ಲರ್ ಅನಿಸ್ತೈತಿ. ಹೌದಾ? ಅ ಪರ್ಸನ್ ವಿತ್ ಅ ಹೈಪರ್ ಮೆಟ್ರೋಫಿಯಾ ಕ್ಯಾನ್ ಸಿ ದ ಕ್ಲಿಯರ್ ಆಬ್ಜೆಕ್ಟ್, ಫಾರ್ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ಕೆನಾಟ್ ಸಿ ದ ನಿಯರ್ ಬೈ ಆಬ್ಜೆಕ್ಟ್ ಡಿಸ್ಟಿಂಕ್ಟ್ಲಿ. ಆ ಒಂದು ದೋಷಕ್ಕೆ ನಾವೇನಂತ ಕರಿತೇವೆ, ಹೈಪರ್ ಮೆಟ್ರೋಫಿಯಾ. ಹಾಗಾದ್ರೆ ಈ ಎರಡೂ ದೋಷಗಳನ್ನ ಹೊಂದಿರುವಂತ ಒಂದು ಕಂಡೀಷನ್ಗೆ ನಾವು ಪ್ರೆಸ್ಬೋಫಿಯಾ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಕ್ವಶನ್ ಏನ್ ಕೇಳಾರ ನೋಡ್ರಿ, ಒಬ್ಬ ವ್ಯಕ್ತಿಗೆ +2D, ಈ ಡಿ ಅನ್ನೋದೇನು ಅನ್ನೋದು ಬಹಳ ಇಂಪಾರ್ಟೆಂಟ್. ಡಿ ಅನ್ನೋದೇನಪ್ಪ ಅಂದ್ರೆ ನಿಮ್ಗೆ ಆಲ್ರೆಡಿ ಹೇಳೀನಿ, SI ಯೂನಿಟ್ ಅಂತ ಬರುತ್ತಲ್ರಿ. ಸೊ ಇದು SI ಯೂನಿಟ್ ಆಫ್ ಏನಂತ ಕರಿಬಹುದು, ಫೋಕಲ್ ಲೆಂತ್. ಅಂದ್ರೆ ಫೋಕಲ್ ಲೆಂತ್ ಅಂತ ಕರಿತೀವಿ ಇಲ್ಲಿ. ಸೊ ಈ ಫೋಕಲ್ ಲೆಂತ್ ಅಂದ್ರೆ ಏನು? ದಟ್ ಈಸ್ ಅಬಿಲಿಟಿ ಆಫ್ ಐ ಲೆನ್ಸ್ ಟು ಕನ್ವರ್ಜ್ ಆರ್ ಡೈವರ್ಜ್. ಹೌದಾ? ನಾವು ಎಷ್ಟು ಕಣ್ಣಿನಿಂದ ದೂರದೃಷ್ಟಿ ಅಥವಾ ಸಮೀಪ ದೃಷ್ಟಿಯನ್ನು ನೋಡ್ಲಿಕ್ಕೆ ಯೂಸ್ ಮಾಡ್ತೇವೆ, ಅದಕ್ಕೆ ಫೋಕಲ್ ಲೆಂತ್ ಅಂತ ಕರಿತೀವಿ. ಅದನ್ನ ಮೇಜರ್ ಮಾಡುವಂತ ಒಂದು ಯೂನಿಟ್ ಯಾವ್ದಂದ್ರೆ ಡಿ. ಡಿ ಅಂದ್ರೆ ಏನು? ಡೈಪ್ಚರ್ ಅಂತ ಕರಿತೀವಿ. ಏನ್ ಕರಿತೀವಿ ಅಲ್ಲಿ? ಡೈಪ್ಚರ್. ಹಾಗಾಗಿ ಈ ಡಿ ನ ಸೂಚಿಸೋದು ಡೈಪ್ಚರ್ ಅಂತ ಹೇಳ್ತೀವಿ. ಪ್ಲಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಪ್ಲಸ್ ಅಂತಂದ್ರೆ ನಾವಿಲ್ಲಿ ಕಾನ್ವೆಕ್ಸ್ ಲೆನ್ಸ್ ಅನ್ನ ಯೂಸ್ ಮಾಡ್ತೇವೆ. ಮೈನಸ್ ಅಂತ ಬಂತಂದ್ರೆ ಅಲ್ಲಿ ಕಾನ್ಕೇವ್ ಲೆನ್ಸ್ ನ ಯೂಸ್ ಮಾಡ್ತೇವೆ. ಹಾಗಾದ್ರೆ ಯಾವ ಒಂದು ದೋಷಕ್ಕೆ ನಾವು ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡ್ತೇವೆ, ಯಾವ ಒಂದು ದೋಷಕ್ಕೆ ನಾವು ಕಾನ್ಕೇವ್ ಅಂತಂದ್ರೆ ಮಯೋಫಿಯಾಗ್ ನಾವು ಯೂಸ್ ಮಾಡೋದು ಕಾನ್ವೆಕ್ಸ್ ಲೆನ್ಸು. ಹಾಗಾದ್ರೆ ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಯಾವ್ದು ಬಂತ್ರಿ? ಪ್ಲಸ್ ಬಂತ, ಹೌದಿಲ್ಲ? ಸೊ ಹೈಪರ್ ಮೆಟ್ರೋಫಿಯಾಗ್ ನಾವು ಯೂಸ್ ಮಾಡೋದು, ಸೊ ದಿಸ್ ಇಸ್ ಅ ಕಾನ್ಕೇವ್ ಲೆನ್ಸ್ ಅಂತ ಕರಿತೇವೆ. ಹಾಗಾಗಿ ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಕಾನ್ಕೇವ್ ಲೆನ್ಸ್ ಮೇಲೆ ನಿಮ್ಗೆ ಗೊತ್ತಾಗ್ಬೇಕು ಇಲ್ಲಿ +2D ಅಂತ. ಇಲ್ಲಿ ನೋಡ್ರಿ ಆಪ್ಷನ್ ಏನದಾವ ಅಂತ ಹೇಳಿ. ಸೊ ಆಪ್ಷನ್ 1 ಸಮೀಪ ದೃಷ್ಟಿ, ಆಪ್ಷನ್ 2 ದೂರ ದೃಷ್ಟಿ, ಆಪ್ಷನ್ 3 ಪ್ರೆಸ್ಬೋಫಿಯಾ, ಆಪ್ಷನ್ 4 ಕಣ್ಣಿನ ಪೊರೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನ್ ಬರುತ್ತೆ ರೀ, +2D ಅಂತಂದ್ರೆ ಪ್ಲಸ್ ಅಂದ್ರೆ ಏನ್ ಹೇಳಿದೆ, ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಎದಕ್ಕೆ? ಸಮೀಪ ದೃಷ್ಟಿನ ನೋಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಹಾಗಾಗಿ ಸೊ ಉತ್ತರ ಏನ್ ಬರುತ್ತಲ್ಲಿ, ಸಮೀಪ ದೃಷ್ಟಿ ಬರ್ತದ. ಸಮೀಪ ದೃಷ್ಟಿ. ಇದು ನಿಮಗೆ 2ನೇ ಕ್ವಶನ್. ಇನ್ನ 3ನೇ ಕ್ವಶನ್ ಯಾವ್ದಪ್ಪ ಅಂದ್ರೆ ಸೌರ ಸ್ಥಿರಾಂಕದ ಅಂದಾಜಿಸಲಾಗಿರುವ ಸರಿಸುಮಾರು ಮೌಲ್ಯ ಎಷ್ಟು ಅಂತ. ಇದಕ್ಕೆ ನಾವು ಸೋಲಾರ್ ಕಾನ್ಸ್ಟಂಟ್ ಅಂತ ಕರಿತೀವಿ. ಈ ಸೋಲಾರ್ ಅಂದ್ರೆ ಸೌರ ಸ್ಥಿರಾಂಕದ ಅಂದಾಜು ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ ಆಪ್ಷನ್ ನೋಡ್ರಿ, 1.4 ಕಿಲೋ ಜೌಲ್ಸ್ ಪರ್ ಸೆಕೆಂಡ್ ಪರ್ ಸ್ಕ್ವೇರ್ ಮೀಟರ್. ಎರಡನೇದು 14 ಕಿಲೋ ಜೌಲ್ಸ್ ಪರ್ ಸೆಕೆಂಡ್ ಆರ್ ಪರ್ ಸ್ಕ್ವೇರ್ ಮೀಟರ್. ಆಪ್ಷನ್ 3 0.14 ಕಿಲೋ ಜೌಲ್ಸ್ ಪರ್ ಸೆಕೆಂಡ್. ಇಲ್ಲಿ ನೋಡಿ ಎಲ್ಲಾ ನಿಮಗೆ ಆಪ್ಷನ್ ಹೇಗಿರ್ತಾವ ಅಂದ್ರೆ ಎಲ್ಲಾ ಕನ್ಫ್ಯೂಷನ್ ಆಗ್ಲಿ ಅಂತೇಳಿ ಒಂದೇ ರೀತಿ ಕೊಟ್ಟಿರ್ತಾರಲ್ಲಿ. ಹೌದಾ? ಸೊ ಬರೀ ವ್ಯಾಲ್ಯೂ ಅಷ್ಟೇ ಚೇಂಜ್ ಆಗುತ್ತೆ. ಇಲ್ಲಿ 1.4 ಐತಿ, ಇಲ್ಲಿ 14 ಐತಿ, ಇಲ್ಲಿ 0.14. ಅಂದ್ರೆ ನಿಮ್ಗೆ ಆನ್ಸರ್ ಇರೋದು ಗೊತ್ತಿರಬೇಕು. ಇದು 14 ಅಲ್ಲೇ ಐತಿ, ಅದು 0.14 0.14 14 ಅಂತ ಗೊತ್ತಾಗಬೇಕು. ಇದು ಗೊತ್ತಾಗ್ಬೇಕು ನೀವು, ಇದು ಅಲ್ಲೇ ಅಂತ. ಹೌದಾ? ಇಲ್ಲಿ 3 ಆಪ್ಷನ್ಸ್ ಒಳಗೆ ಒಂದು ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ನೀವು ಕಮೆಂಟ್ ಅಲ್ಲಿ ಹೇಳ್ಬೇಕಾಗ್ತದ್ರಿ. ಹೌದಾ? ಕಮೆಂಟ್ ಅಲ್ಲಿ ಯಾವ್ದು ಕರೆಕ್ಟ್ ಅಂತ ಹೇಳಿ ಚೆಕ್ ಮಾಡ್ಕೊ. ರೈಟ್. ಇನ್ನ 3ನೇದು ಯಾವ್ದಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್. ಒಂದು ಚೆಂಡನ್ನು 49 ಮೀಟರ್ ಪರ್ ಸೆಕೆಂಡ್ ವೇಗದೊಂದಿಗೆ ಲಂಬವಾಗಿ ಮೇಲಕ್ಕೆ ಎಸೆದಾಗ ಅದು ತಲುಪುವ ಗರಿಷ್ಠ ಎತ್ತರ ಯಾವುದು? ನಿಮಗೆ ನಾ ಮೋಷನ್ ಚಾಪ್ಟರ್ ಒಳಗೆ ಹೇಳಿದ್ನಲ್ಲ, 3 ಸಮೀಕರಣಗಳು ಬರ್ತಾವ. ಹೌದಾ? ಚಲನೆಯ 3 ಸಮೀಕರಣಗಳು. ಹೌದಾ? ಒಂದು v = u + at. ಹೌದಾ? ಎರಡನೇ ಸಮೀಕರಣ s = ut + ½ at² ಅಂತ ಕರಿತೇವೆ. ಮೂರನೇ ಸಮೀಕರಣ
2as is equal to v square minus u square. ಹಾಗಾಗಿ ಇಲ್ಲಿ ಲಕ್ಷ ಕೊಡ್ಬೇಕ್ರಿ, ನಾವು ಲಂಬವಾಗಿ ಈ ತರ ಮೇಲೆ ಎಸಿತಾ ಇದ್ದೇವೆ ಅಂದ್ರೆ ನಾವು ಗುರುತ್ವಾಕರ್ಷಣೆ ಅಪೋಸಿಟ್ ಹೋಗ್ತಾ ಇದೆ ಅಂತ ಅರ್ಥ. ಹಾಗಾದ್ರೆ ಗುರುತ್ವಾಕರ್ಷಣೆಯಿಂದ ಅಪೋಸಿಟ್ ಹೋಗೋದಕ್ಕೆ ವ್ಯಾಲ್ಯೂ ಏನ್ ಬರುತ್ತೆ? ಎಕ್ಸಲರೇಷನ್ ಎ ಇದ್ದಲ್ಲೆಲ್ಲ ಏನ್ ಮಾಡ್ತೀವಿ? ಜಿ ಅಂತ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲೆಲ್ಲಿ ಎಕ್ಸಲರೇಷನ್ ಐತಲ್ರಿ ಅಲ್ಲೆಲ್ಲ ಏನ್ ಮಾಡಬಹುದು? ಜಿ ಅಂತ ಚೇಂಜ್ ಮಾಡ್ಕೊಳ್ತೀವಿ. ಹಾಗಾದ್ರೆ ಇಲ್ಲಿ ವಿ ಅಂದ್ರೆ ವೆಲಾಸಿಟಿ, ಫೈನಲ್ ವೆಲಾಸಿಟಿ, ಯು ಅಂದ್ರೆ ಇನಿಷಿಯಲ್ ವೆಲಾಸಿಟಿ, ಜಿ ಅಂದ್ರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಟಿ ಅಂದ್ರೆ ಟೈಮ್. ಹಾಗಾದ್ರೆ ನಮಗೆ ಇಲ್ಲಿ ಏನ್ ಕಂಡು ಹಿಡಿ ಅಂದ್ರೆ ನೋಡ್ರಿ, ಎತ್ತರ ಅಂದ್ರೆ ಏನ್ ಅನ್ಬೋದು ನಾವು? ಈ ತರ ಲಂಬವಾಗಿ ಹೋಗೈತಂದ್ರೆ ಡಿಸ್ಟೆನ್ಸ್ ಅನ್ನ ಕಂಡು ಹಿಡಿಬೇಕಲ್ಲ. ಡಿಸ್ಟೆನ್ಸ್ ಕಂಡುಹಿಡಿಯಕ್ಕೆ ಎರಡು ಫಾರ್ಮುಲಾ ನೋಡ್ರಿ. ಒಂದು ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಜಿ ಟಿ ಸ್ಕ್ವೇರ್, ಇನ್ನೊಂದು 2gs is equal to v square minus u square. ಇಲ್ಲಿ ಈ ಒಂದು ಪ್ರಾಬ್ಲಮ್ ಒಳಗಡೆ ಏನ್ ಕೊಟ್ಟಿದಾರು, ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಗೊತ್ತಾದ್ರೆ ಮುಗಿದೋಯ್ತು. ಒಂದು ಚೆಂಡನ್ನು 49 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಒಳಗೆ ಒಗದಾರ ಅಂದ್ಮೇಲೆ, ಸೊ ಇನಿಷಿಯಲಿ ಏನಾಗೈತ್ರಿ ಅದು 49 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಒಳಗೆ ಮೇಲೆ ಒಗದೇವಿ, ಕರೆಕ್ಟಾ? ಹಾಗಾದ್ರೆ ಜಿ ವ್ಯಾಲ್ಯೂ ಕೊಟ್ಟಾರ, ಇಲ್ಲಿ ಜಿ ವ್ಯಾಲ್ಯೂ ಕೊಟ್ಟಾರ 9.8. ಸೊ ಮೇಲೆ ಹೋಗಿ ನಿಂದಿರ್ತೈತಲ್ಲ ಅಂದ್ರೆ ಫೈನಲ್ ವೆಲಾಸಿಟಿ ಏನಾಗ್ತೈತೆ ಅಲ್ಲಿ? 0 ಆಗುತ್ತೆ. ಸೊ ಅವ್ರು ಏನ್ ಕಂಡುಹಿಡಿ ಅಂದಾರಿ? ಡಿಸ್ಟೆನ್ಸ್ ಅನ್ನ ಕಂಡುಹಿಡಿ ಅಂದಾರ, ಎಸ್ ಕಂಡುಹಿಡಿ ಅಂದಾರ. ಹಾಗಾದ್ರೆ ಈ ಸೆಕೆಂಡ್ ಸಮೀಕರಣ ಯೂಸ್ ಮಾಡಕ್ ಬರುತ್ತೇನ್ರಿ? ಬರೋದಿಲ್ಲ. ಯಾಕಂದ್ರೆ ಇಲ್ಲಿ ಟೈಮ್ ಐತಿ, ಇಲ್ಲಿ ಟೈಮ್ ಕೊಟ್ಟೇ ಇಲ್ಲ. ಹಾಗಾಗಿ ನಾವು ಯಾವ್ದನ್ನ ಯೂಸ್ ಮಾಡಬೇಕು? ಥರ್ಡ್ ಒನ್ ಅನ್ನ ಯೂಸ್ ಮಾಡಬೇಕು. ಸೊ ಎಸ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 2g. ಇದರಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿದೆ ಆಯ್ತಂದ್ರೆ ಸೊ ನಿಮಗೆ ಆನ್ಸರ್ ಬರುತ್ತೆ. ಆಪ್ಷನ್ ಎ ಒಳಗೆ 127.5 ಮೀಟರ್, ಆಪ್ಷನ್ ಬಿ 12.25, ಆಪ್ಷನ್ ಸಿ 122.5, ಆಪ್ಷನ್ ಡಿ 122.5 ಸೆಂಟಿಮೀಟರ್. ಇಲ್ಲಿ ನೋಡಿ ಬಹಳ ಇಂಪಾರ್ಟೆಂಟ್, ಇಲ್ಲಿ ಮೀಟರ್ ಅಂತ ಕೊಟ್ಟಾರ, ಇಲ್ಲಿ ಸೆಂಟಿಮೀಟರ್ ಅಂತ ಕೊಟ್ಟಾರ. ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರೆ 100% ನಿಮ್ಗೆ ಯಾವ್ದಂತ ಗೊತ್ತಾಗುತ್ತೆ. ಸೊ ಎಸ್ ಇಕ್ವಲ್ ಟು ಏನಾಗುತ್ತೆ ನೋಡ್ರಿ, ಇಲ್ಲಿ ವಿ ಅಂದ್ರೆ ಏನು? 0 ಹೌದಾ ಇಲ್ಲ? ಸೊ ಮೈನಸ್ ಯು ಅಂದ್ರೆ ಎಷ್ಟಿದೆ? 49 ಸ್ಕ್ವೇರ್ ಆಗ್ತದ್ರಿ. ಓಕೆ, ಡಿವೈಡೆಡ್ ಬೈ 2 ಇಂಟು 9.8 ಐತಲ್ರಿ, ಅದು ಮೈನಸ್ 9.8 ಆಗ್ತದ. ಯಾಕೆ ಮೈನಸ್ ತಗೋತೀವಪ್ಪ ಅಂದ್ರೆ ಬಿಕಾಸ್ ನಾವು ಮೇಲ್ಗಡೆ ಹೋಗ್ತದೆ, ಗ್ರಾವಿಟಿ ಅಗೇನ್ಸ್ಟ್ ಹೋಗೋದ್ರಿಂದ ಮೈನಸ್ 9.8 ಆಗ್ತದ. ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ಅನ್ ಡಿಸ್ಟೆನ್ಸ್, ಎತ್ತರ ಎಷ್ಟು ಅಂತ ಗೊತ್ತಾಗ್ತದೆ. ಈ 4 ಆಪ್ಷನ್ ಒಳಗೆ ಯಾವ್ದು ಅಂತೇಳಿ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು. ಓಕೆ, ಎಸ್. ನೆಕ್ಸ್ಟ್ 5ನೇದು ನೋಡ್ರಿ, ಸಾಂದ್ರತೆಯ ಅಂತಾರಾಷ್ಟ್ರೀಯ ಏಕಮಾನ. ಸಾಂದ್ರತೆ ಅಂದ್ರೆ ಏನು? ಸಾಂದ್ರತೆ ಅಂದ್ರೆ ಡೆನ್ಸಿಟಿ ಅಂತ ಕರಿತೀವಿ. ಡೆನ್ಸಿಟಿ ಯಾವ ತರ ಡಿಫೈನ್ ಮಾಡ್ಬೋದು? ಸೊ ಡೆನ್ಸಿಟಿ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಸೊ ಮಾಸ್ ಪರ್ ಯೂನಿಟ್ ವಾಲ್ಯೂಮ್, ಮಾಸ್ ಅಪಾನ್ ವಾಲ್ಯೂಮ್ಗೆ ಡೆನ್ಸಿಟಿ ಅಂತ ಕರಿತೀವಿ. ಸಾಂದ್ರತೆಯ ಒಂದು ಡೆಫಿನೇಷನ್ ಇದು, ಹೌದಾ? ಇಲ್ಲಿ ಈ ತರದ ಏಕಮಾನ ಕಂಡು ಹಿಡಿಯಪ್ಪ ಅಂದ್ರೆ ಡಿರೈವ್ಡ್ ಯೂನಿಟ್ ಅಲ್ಲ. ಸೊ ಹಾಗಾಗಿ ಡಿರೈವ್ಡ್ ಯೂನಿಟ್ ಹೆಂಗ? ಮಾಸ್ ಎತ್ರೊಳಗೆ ಮೆಜರ್ ಮಾಡ್ತೇವ್ರಿ, ಕಿಲೋಗ್ರಾಮ್ಸ್ ಒಳಗೆ ಮೆಜರ್ ಮಾಡ್ತೇವಿ. ವಾಲ್ಯೂಮ್ ಎತ್ರೊಳಗೆ ಮೆಜರ್ ಮಾಡ್ತೇವಿ, ಮೀಟರ್ ಕ್ಯೂಬ್, ಹೌದಾ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ 3 ಬರ್ತಾವಲ್ಲ, ಲೆಂತ್ ಇಂಟು ಲೆಂತ್ ಅಂದ್ರೆ ಮೀಟರ್ ಕ್ಯೂಬ್. ಕೆಜಿ ಪರ್ ಮೀಟರ್ ಕ್ಯೂಬ್ ಇದೇನಿದು? ಸೊ ಸಾಂದ್ರತೆಯ ಅಂತಾರಾಷ್ಟ್ರೀಯ ಏಕಮಾನ. ಆಪ್ಷನ್ ನೋಡೋಣ್ರಿ, ಇಲ್ಲೇ ಆಪ್ಷನ್ ನೋಡ್ರಿ, ಕೆಜಿ ನೋಡಿ, ಕೆಜಿ ಪರ್ ಮೀಟರ್ ಕ್ಯೂಬ್ ಐತೆ 1ನೇ ಆಪ್ಷನ್. 2ನೇ ಆಪ್ಷನ್ KGM ಅಂತ ಕೊಟ್ರ. ಆಪ್ಷನ್ 3 ಮೀಟರ್ ಕ್ಯೂಬ್, ಆಪ್ಷನ್ 4 ನ್ಯೂಟನ್ ಅಂದನ. ಹಾಗಾದ್ರೆ ಇಲ್ಲಿ ನಿಮಗೆ ಈ ಕೆಜಿ ಪರ್ ಮೀಟರ್ ಕ್ಯೂಬ್ ಹಿಂಗೂ ಬರೀಬಹುದು, ಇದನ್ನ ಕೆಜಿ ಬರೆದು ಮೇಲೆ -3 ಬರೆದ್ರು ಕೂಡ ಕೆಜಿ ಪರ್ ಮೀಟರ್ ಕ್ಯೂಬ್. ಸೊ ಹಾಗಾದ್ರೆ ಆನ್ಸರ್ ಇಸ್ ಏನು? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಯಾ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಪ್ಲಾಂಕ್ಸ್ನ ಸ್ಥಿರಾಂಕದ ಮೌಲ್ಯ ಎಷ್ಟು? ಪ್ಲಾಂಕ್ಸ್ ಕಾನ್ಸ್ಟಂಟ್ ಅಂತ ಕರಿತೀವಿ, ಅದು ನಿಮಗೆ ಆಲ್ರೆಡಿ ಕಲ್ತಿರಿ. ಸೊ ಆಪ್ಷನ್ 2.18 ಇಂಟು 10⁻⁸. ಸೊ 6.022 ಇಂಟು 10⁻23, 6.626 ಇಂಟು 10⁻34 ಜೌಲ್ಸ್ ಪರ್ ಸೆಕೆಂಡ್. ಸೊ 1.6 ಇಂಟು 10⁻19 ಕೂಲಮ್ಸ್. ಈ 19 ಕೂಲಮ್ಸ್ ಅಂದ ತಕ್ಷಣ ಆಪ್ಷನ್ ಬರೋದಿಲ್ಲ, ಯಾಕಂದ್ರೆ ಇದು ಚಾರ್ಜ್, ಒಂದು ಎಲೆಕ್ಟ್ರಾನ್ದ ಚಾರ್ಜ್ ಎಷ್ಟು ಅಂತ ಕೇಳಿದಾಗ ಅದು 1.6 ಇಂಟು 10⁻19 ಕೂಲಮ್ಸ್ ಆಗ್ತದ. 6.022 ಇಂಟು 10⁻23 ಅಂದ್ರೆ ಇದಕ್ಕೆ ಅವಗೆಡ್ರೋಸ್ ನಂಬರ್ ಅಂತ ಕರಿತೀವಿ. ಅವಗೆಡ್ರೋಸ್ ನಂಬರ್ ಬಹಳ ಇಂಪಾರ್ಟೆಂಟ್, ಲಕ್ಷ ಕೊಡ್ರಿ. ಎಲ್ಲಾನು ಕೂಡ ನಿಮಗೆ ಕಾನ್ಸ್ಟೆಂಟ್ ವ್ಯಾಲ್ಯೂನ ಕೊಟ್ಟಿರ್ತಾರಲ್ಲಿ. ಸೊ 1.6 ಇದು ಒಂದು ಎಲೆಕ್ಟ್ರಾನದ ಚಾರ್ಜು, ಇದು ಅವಗೆಡ್ರೋಸ್ ನಂಬರು. 6.26 ಜೌಲ್ಸ್ ಪರ್ ಸೆಕೆಂಡ್ ಅಲ್ಲ. ಸೊ ಆನ್ಸರ್ ಯಾವ್ದ್ರಿ? ಆಪ್ಷನ್ ಎ 2.18 ಇಂಟು 10⁻18
ಜೌಲ್ಸ್. ದಿಸ್ ಇಸ್ ಅ ಮ್ಯಾಕ್ಸ್ ಪ್ಲಾಂಕ್ ಕ್ವಾಂಟಮ್ ಸ್ಥಿರಾಂಕದ ಮೌಲ್ಯ ಅಂತ ಕರಿತೀವಿ, ರೈಟ್. ಸೊ ಇನ್ನು ಕೊನೆಯದಾಗಿ ನಮ್ಮ ಚಾಣಕ್ಯ ಕರಿಯರ್ ಅಕಾಡೆಮಿದ ಇಂಪಾರ್ಟೆಂಟ್ ಏನಪ್ಪ ಅನ್ನೋದನ್ನ ನಿಮಗೆ ಹೇಳೋಣಂತ. ಸೊ ಸತತವಾಗಿ ಸುಮಾರು ವರ್ಷಗಳಿಂದ, ಹೌದ್ರಿ, ಸುಮಾರು ವರ್ಷಗಳಿಂದ ಈ ಸ್ಪರ್ಧಾರ್ಥಿಗಳಿಗೆ ಒಂದು ಅದ್ಭುತವಾಗಿ ತಮ್ಮ ಪರಿಶ್ರಮದಿಂದ, ಹೌದಾ, ಪ್ರದೀಪ್ ಗುಡ್ಡತ್ ಸರ್ ಅಂತ ನೀವರೇ ಅವ್ರ ಹೆಸರು ಕೇಳಿದ್ರೆ ಸಾಕ್ರಿ, ಅವರಲ್ಲಿ ಅವರು ವಿದ್ಯಾರ್ಥಿಗಳಿಗೋಸ್ಕರ ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಅನ್ನೋದು ನಿಮಗೆ ನೋಡಿರ್ತೀರಿ, ಹೌದಾ. ಆ ಒಂದು ಸಂಸ್ಥೆನ ಬೆಳೆಸಿ ಕಟ್ಟಿ ಈ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡು ಬಂದಿದ್ದಾರಪ್ಪ ಅಂದರೆ ಡೆಫಿನೆಟ್ ಅವ್ರಿಗೊಂದು ಹ್ಯಾಟ್ಸ್ ಅಪ್ ಆಗಲಿ. ಈ ಚಾಣಕ್ಯ ಕರಿಯರ್ ಅಕಾಡೆಮಿಯಿಂದ ಬೇರೆ ಬೇರೆ ಕೋರ್ಸ್ಗಳು ಕೂಡ ನಿಮಗೆ ಲಭ್ಯ ಇದಾವೆ. KS, PSI, FDA, SDA, GPSTR, ಹೈಸ್ಕೂಲ್ ಟೀಚರ್ ಆಯಿತು, RRB, ಪೊಲೀಸ್, ರೈಟ್. ಸೊ ಈ ಎಲ್ಲ ಕ್ಷೇತ್ರದೊಳಗೂ ಕೂಡ ನೇಮಕಾತಿ ಒಳಗೆ ಬರೀ ನಾವು ಬಾಯಲ್ಲೇ ಹೇಳೋದಲ್ರಿ, ಅದನ್ನು ಪ್ರೂವ್ ಮಾಡಿ ಕೂಡ ತೋರಿಸಿದ್ದೇವೆ. 6,000 ವಿದ್ಯಾರ್ಥಿಗಳು ಇಡೀ ರಾಜ್ಯಾದ್ಯಂತ ನಮ್ಮ ಸಂಸ್ಥೆಯಿಂದ ಹೊರಹೊಮ್ಮಿದ್ದಾರೆ. ಸೊ ಈ ಒಂದು ಅಪರೂಪವಾದಂಥ, ಈ ಒಂದು ಶ್ರೇಷ್ಠವಾದಂಥ ಚಾಣಕ್ಯ ಕರಿಯರ್ ಅಕಾಡೆಮಿ ಇಷ್ಟೆಲ್ಲ ಸಾಧನೆ ಮಾಡೋಕ್ಕೆ ಏನು ಕಾರಣಪ್ಪ ಅಂದ್ರೆ ಅದು ನಿಮ್ಮಿಂದ ರೀ. ಸೊ ನೀವೆಷ್ಟು ಶ್ರಮಪಟ್ಟು ಓದ್ತೀರಿ, ಇಲ್ಲಿ ಶ್ರಮಪಟ್ಟು ನೀವು ಇಲ್ಲಿ ಬಂದು ಕೋಚಿಂಗ್ ಪಡ್ಕೊಂಡು ಓದಿ, ಸೊ ನಿಮಗೂ ಒಂದು ಕೀರ್ತಿ ಬರ್ತಾ ಇದೆ, ನಿಮ್ಮಿಂದ ನಮ್ಮ ಸಂಸ್ಥೆಗೂ ಕೂಡ ಒಂದು ಒಳ್ಳೆ ಕೀರ್ತಿ ಬರ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತೋನ್ರಿ. ಧನ್ಯವಾದಗಳು.